ಸ್ನೇಹಿತರೆ ನಮಸ್ಕಾರ. ಇವತ್ತು ಈ ಬೆಳಗಿನ ಒಂದು ಶುಭಾಶಯಗಳನ್ನು ಹೇಳ್ತಾ ಮತ್ತೊಂದು ಹೊಸ ವಿಡಿಯೋ ತಗೊಂಡು ಇವತ್ತು ಬಂದಿದ್ದೇನೆ. ವಿಷಯ ಏನಂದರೆ, ಆಂಧ್ರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಚಂದ್ರಬಾಬು ನಾಯ್ಡು ಸಾಹೇಬರು ತಮ್ಮ ರಾಜ್ಯದ ಜನಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಮೊದಲೇ 2 ಮಕ್ಕಳಿಗಾಗಿ 25,000 ರೂಪಾಯಿ ಒಂದು ಸಹಾಯಧನವನ್ನು ಕೊಡ್ತಕ್ಕಂಥ ಯೋಜನೆ ಘೋಷಣೆ ಮಾಡಿದರು. ಈಗ 3ನೇ ಮಗುವಿಗೆ 30,000, 4ನೇ ಮಗುವಿಗೆ 40,000 ರೂಪಾಯಿ ದುಡ್ಡನ್ನು ನಾನು ಕೊಡ್ತೀನಿ ಅಂತಕ್ಕಂಥ ಮತ್ತೊಂದು ಘೋಷಣೆಯನ್ನು ಮಾಡಿದ್ದಾರೆ. ಬಹುಶಃ ಭಾರತದಲ್ಲಿ ಇವತ್ತು ಜನಸಂಖ್ಯಾ ಸ್ಫೋಟದಿಂದ ಹಲವಾರು ಸಮಸ್ಯೆಗಳು ಜನಸಂಖ್ಯಾ ಸ್ಫೋಟಕ್ಕೆ ತಳಕಿರೋದನ್ನು ನಾವು ವಿಶ್ಲೇಷಣೆ ನೋಡ್ತಾ ಇರೋ ಸಂದರ್ಭದಲ್ಲಿ ಇವತ್ತು ಏಕಾಏಕಿಯಾಗಿ 2 ಮಕ್ಕಳು ಅದು ಓಕೆ, ಅದು ಒಂದು ಸೆಂಟ್ರಲ್ಲು ಮತ್ತು ಎಲ್ಲ ಸ್ಟೇಟ್ಗಳು ಒಪ್ಪಿಕೊಂಡಿರೋ ಒಂದು ಪಾಲಿಸಿ. ಆದರೆ 3 ಮತ್ತು 4ನೇ ಮಗುವಿಂದು ಅದಕ್ಕೆ ಒಂದು ಪ್ರೋತ್ಸಾಹ ಕೊಡಲಿಕ್ಕೆ 30,000, 40,000 ಒಂದು ಸಹಾಯಧನವನ್ನು ಕೊಡ್ತೀನಿ ಅಂತ ಹೇಳಿ CM ಸಾಹೇಬರು ಹೇಳಿದ್ದಾರೆ. ಇದು ಸ್ವಲ್ಪ ಸೀರಿಯಸ್ ಆದ ವಿಚಾರ. ಒಂದು ಕಡೆ ಉತ್ತರ ಪ್ರದೇಶದಲ್ಲೂ ಉತ್ತರ ಭಾರತದಲ್ಲಿ ಜಾಸ್ತಿ ಜನಸಂಖ್ಯೆ, ಮಕ್ಕಳ ಸಂಖ್ಯೆ ಇದ್ದರೆ ರೇಷನ್ ಕಾರ್ಡ್ ಕಟ್ ಮಾಡ್ತೀನಿ ಅಂತ ಯಾರೋ ಒಂದು ಕಡೆ ಸೌಂಡ್ ಬಂದಿತ್ತು. ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ಮಕ್ಕಳಿಗಿಂತ ಜಾಸ್ತಿ ಇದ್ದರೆ ಸರ್ಕಾರಿ ಸವಲತ್ತುಗಳು ಸಿಕ್ಕೋದಿಲ್ಲ ಅನ್ನೋ ನಿಯಮ ಇದೆ. ಮತ್ತು ಈಗ ಈ ಒಂದು ಸಂದರ್ಭದಲ್ಲಿ ಇದು ಯಾಕೆ ನಾಯ್ಡು ಸಾಹೇಬರು ಈ ಒಂದು ನಿರ್ಧಾರಕ್ಕೆ ಈ ನಿಲುವಿಗೆ ಬಂದರು ಅನ್ನೋದನ್ನು ಕೂಡ ನಾವು ವಿಚಾರ ಮಾಡಬೇಕು. ಬಹುಶಃ ಇದರ ಹಿಂದೆ ಈ ಡಿಲಿಮಿಟೇಷನ್ ಕಾನೂನು ಏನು ಮೊನ್ನೆ ಪಾರ್ಲಿಮೆಂಟಲ್ಲಿ ಬಿದ್ದು ಹೋಯಿತು, ಅದರದ್ದು ಒಂದು ಪರಿಣಾಮ, ಮತ್ತು ಈಗ ಅವ್ರ ಸ್ನೇಹಿತರು ಅವರು ಮಿತ್ರ ಪಕ್ಷದವರು ಕೇಂದ್ರ ಸರ್ಕಾರದಲ್ಲಿರೋದ್ರಿಂದ ಅವರು ಜನಸಂಖ್ಯೆ ಜಾಸ್ತಿ ಇರೋ ರಾಜ್ಯಗಳ ಒಂದು ಇದ್ರ ಮೇಲೆ ಡಿಲಿಮಿಟೇಷನ್ ಮಾಡಿ ಮತ್ತೆ ಪಾರ್ಲಿಮೆಂಟ್ ಸೀಟನ್ನು ಒಂದು ಮರುನಿಗದಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೇನು ಕೈ ಹಾಕಿದರು. ಅದರಿಂದ ಅವರೇನೋ ಪ್ರಭಾವಕ್ಕೆ ಒಳಗಾದಂಗೆ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಈ ಜನಸಂಖ್ಯಾ ಸ್ಫೋಟದ ಬಗ್ಗೆ ಹೇಳಬೇಕಂದ್ರೆ ನಾವು ಹೈಸ್ಕೂಲಲ್ಲಿ ಇರುವಾಗಲಿಂದು ಜನಸಂಖ್ಯಾ ಸ್ಫೋಟದ ಬಗ್ಗೆ ಪ್ರಬಂಧ ಬರೀರಿ ಅಂತ ಬರೆದು ಅಭ್ಯಾಸ ಆಗಿದೆ ನಮಗೆ. ಮತ್ತು ಇಷ್ಟು ಜನಸಂಖ್ಯೆಗೆ ಅವ್ರು ಕೊಡ್ತಕ್ಕಂಥ ಕಾರಣ ಇನ್ನೂ ಸ್ವಲ್ಪ ದಿವಸದಲ್ಲಿ ಆಂಧ್ರ ಪ್ರದೇಶದಲ್ಲಿ ಏಜ್ಡ್ ಆದವರು ಸಂಖ್ಯೆ ಜಾಸ್ತಿ ಆಗ್ತದೆ, ಯಂಗ್ಸ್ಟರ್ಸ್ ಕಡಿಮೆ ಆಗ್ತಾರೆ ಅಂತಕ್ಕಂಥದ್ದು ಕೂಡ ಇದೆ. ಏಜ್ಡ್ ಆದವ್ರ ಸಂಖ್ಯೆ ಜಾಸ್ತಿ ಆದರೆ ಇರಲಿ, ಅದೇನಾಗಲ್ಲ, ತಾವು ಜನಸಂಖ್ಯೆ ಹೆಚ್ಚು ಮಾಡಿಕೊಡ್ರಿ, ಏನು ತೊಂದರೆ ಇಲ್ಲ. ಮತ್ತು ನೀವು ಮತ್ತು ಹೊಸ ಮಗು ಹುಟ್ಟಿ ಅದಕ್ಕೆಲ್ಲ ಖರ್ಚು ವೆಚ್ಚ, ಸ್ಕೂಲು ಅದು ಎಲ್ಲ ಮಾಡೋದಕ್ಕಿಂತ ನಾವು ದ್ರಾವಿಡ ರಾಜ್ಯದಲ್ಲಿ ಜನಸಂಖ್ಯೆ ಹೆಚ್ಚಿರೋರ ಕಡೆಯಿಂದ ನಿಮಗೇನು ಪ್ರೊಡಕ್ಟಿವ್ ಏಜ್ ಅಂತೀರಿ, 18, 20, 18ರಿಂದ 20 ವರ್ಷದವರು, 1 ಕೋಟಿ ಯುವಕರನ್ನ, 1 ಕೋಟಿ ಯುವತಿಯರನ್ನ ನಿಮ್ಮ ರಾಜ್ಯಕ್ಕೆ ನೀವು ದತ್ತಕ್ಕೆ ತೊಗೊಂಬಿಡ್ರಿ. ಆ ಥರ ಒಂದು ಅಸೆಂಬ್ಲಿಯಲ್ಲಿ ಕಾನೂನು ಮಾಡಿರಿ. ನಿಮ್ಮದೇ ಸ್ಟೇಟ್ ಸರ್ಕಾರ ಇರೋದ್ರಿಂದ ಪಾರ್ಲಿಮೆಂಟಿಂದ ಒಂದು ಕಾನೂನು ಮಾಡಿಸ್ರಲ್ಲ. ಹೆಂಗೂ ನಾವು ಇಂಡಿಯನ್ ಸಿಟಿಜನ್ ಇದ್ದೀವಿ, ನಿಮ್ಮದು ಲೋಕಲ್ ಆಂಧ್ರ ಪ್ರದೇಶ ಸಿಟಿಜನ್ ಥರ ಒಂದು 2 ಕೋಟಿ ಜನ, 1 ಕೋಟಿ ಯುವತಿಯರು, 1 ಕೋಟಿ ಯುವಕರು ಅಲ್ಲಿ ಬಂದುಬಿಡ್ತಾರೆ. ಇದು ಬೇಡ. ನಾವು ಒಂದು ಎವರೇಜಲ್ಲಿ ದಕ್ಷಿಣ ಭಾರತೀಯರು ಜನಸಂಖ್ಯಾ ನಿಯಂತ್ರಣ ಮಾಡಿದ್ದೀವಿ. ಇನ್ನೂ ತುಂಬ ಹೆಚ್ಚು ಉಕ್ಕಿ ಹರಿತಾ ಇರೋದು ಬಿಹಾರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಇಲ್ಲೇನು ಬಿಮಾರು ರಾಜ್ಯಗಳಿದ್ದಾವೆ, ಅಲ್ಲಿ ಜನಸಂಖ್ಯೆ ತುಳುಕ್ತಾ ಇದೆ, ಡೆವಲಪ್ಮೆಂಟ್ ಕೂಡ ಡೌನ್ ಆಗಿದೆ. ಅಲ್ಲಿಂದ ಬೇಕಾದ್ರೂ 1 ಕೋಟಿ ಯುವತಿಯರು, 1 ಕೋಟಿ ಯುವಕರನ್ನ ತಾವು ದತ್ತಕ್ಕೆ ತೊಗೊಂಡು ನಿಮ್ಮ ರಾಜ್ಯಕ್ಕೆ ಸೇರಿಸ್ಕೊಂಡು ಅವರಿಗೆ ಭಾಷೆ ಕಲಿಸ್ರಿ, ಸಂಸ್ಕೃತಿ ಬಗ್ಗೆ ತಿಳುವಳಿಕೆ ಕೊಡ್ರಿ. ಆಮೇಲೆ ಅವ್ರಿಗೆ ಒಂದು ಉದ್ಯೋಗ, ಜೀವನೋಪಾಯ ಮಾಡಿ, ನಿಮ್ಮ ಇರ್ಲಿಕ್ಕೆ ಒಂದು ರೋಟಿ ಕಪಡ ಮಕಾನ ವ್ಯವಸ್ಥೆ ಮಾಡಿ ನಿಮ್ಮ ರಾಜ್ಯದ ಪ್ರಜೆಗಳನ್ನಾಗಿ ಮಾಡ್ಕೊಂಬಿಡ್ರಿ. ಆಗ್ಬೋದಲ್ಲ? ಒಂದು ಹಿಂಗೆ ಅನ್ನಿಸ್ತಾ ಇದೆ. ಇನ್ನೊಂದು, ಈ ಜನಸಂಖ್ಯೆ ಬಗ್ಗೆ ಮೊದಲು ನೀವು ನಿಯಂತ್ರಣದ ಸಮರ್ಥಕರಾಗಿದ್ರಿ ಅಂತ ಕೂಡ ನಾವು ಕೇಳ್ಪಟ್ಟಿವಿ. ಏಕಾಏಕಿ ಈ ಪರಿ ಜನಸಂಖ್ಯೆ ಹೆಚ್ಚಳದ ಒಂದು ಸಮರ್ಥಕರಾಗಿ ನೀವು
ನಿಮ್ಮ ನಿಲುವು ಈ ಥರ ಬರಲಿಕ್ಕೆ ಏನು ಕಾರಣ ಇರ್ಬೋದು? ಏನು ನಮಗನ್ಸಿದ ಮಟ್ಟಿಗೆ ಕೆಲವರು ಎಲ್ಲ ಹೇಳ್ತಿರ್ತಾರೆ, ರಾಜಕಾರಣಿಗಳು ಏನು ಮಾಡಿದ್ರೂ ಅದರಲ್ಲಿ ರಾಜಕೀಯ ಇದ್ದೇ ಇರ್ತದೆ ಅಂತ. ಬಟ್ ನಾನು ಅದನ್ನು ಹೇಳೋದಿಲ್ಲ. ನೀವು ತುಂಬ ಬುದ್ಧಿಜೀವಿ ರಾಜಕಾರಣಿಗಳು, ನಾನು ಹಂಗೆ ಹೇಳಕ್ಕೆ ಹೋಗೋದಿಲ್ಲ. ಅದ್ರ ಡೌಟ್ ಬರ್ತಾಯಿದೆ ಆ ಥರ ಅದೇನು ಕೊಟೇಶನ್ ಇದೆ ಅದು ಸರಿ ಇರ್ಬೋದೇನಂತ ಹೇಳಿ. ಅಲ್ಲ, ಜನಸಂಖ್ಯೆಗೆ ತುಂಬ ಹೈ ಕ್ವಾಲಿಫೈಡ್ ಇರೋ ಆಂಧ್ರ ಪ್ರದೇಶದಲ್ಲಿ ಇಷ್ಟು ಎಜುಕೇಟ್ ಆಗಿರ್ತಕ್ಕಂಥ ಒಂದು ಸ್ಟೇಟಲ್ಲಿ ಒಂದು ದೊಡ್ಡ ಇಂಟೆಲೆಕ್ಚುವಲ್ ಸಿ ಎಮ್ ಈ ಥರ ಹೇಳ್ಬೋದಾ ಅಂತ, ಅಥವಾ ಈ ಥರ ಕ್ರಮ ಏನು ಇರ್ಬೋದು ಅಂತ. ಮತ್ತು ಅದೇ ಮತ್ತು ನೆನಪಿರ್ತದೆ, ಏನು ಮಾಡಿದರೂ ಅದರಲ್ಲಿ ರಾಜಕೀಯ ಇರ್ತದೆ ಅಂತ. ಜನಸಂಖ್ಯೆಗೆ ಎಕಾನಮಿಯಲ್ಲಿ ದೊಡ್ಡ ಅದಕ್ಕೊಂದು ಚಾಪ್ಟರ್ ಇದೆ, ಡೆಮೋಗ್ರಫಿಕ್ ಡಿವಿಡೆಂಡ್ ಅಂಥೇಳಿ. ಡೆಮೋಗ್ರಫಿಕ್ ಡಿವಿಡೆಂಡಲ್ಲಿ ಏನು ಸ್ಕಿಲ್ ಮಾಡಿ ಪ್ರೊಡಕ್ಷನ್ ಮಾಡಬೇಕು ಅಂತ ಇತ್ತು. ಅದರಲ್ಲಿ ತಾವು ನಾಯ್ಡು ಸಾಹೇಬರು ಆ ಸ್ಕಿಲ್ ಇದರಲ್ಲಿ ಏನೋ ಆಯಿತು ಅಂಥೇಳಿ ಒಂದು ತೊಂದರೆಗೆ ಸಿಕ್ಕಾಕೊಂಡಿದ್ದು ನಾವು ನೋಡಿದ್ವಿ. ಈ ಮಧ್ಯೆ ಆ ಯಂಗ್ಸ್ಟರ್ಸ್ಗೆ ಏನೋ ಮಾಡಬೇಕಾಗಿತ್ತು, ಅದಾಗಿಲ್ಲ ಅಂಥೇಳಿ ಒಂದು ತೊಂದರೆ ಆಯಿತು, ಅದನ್ನು ನೋಡಿದ್ವಿ. ಅದಾಯಿತು. ಈಗ ನಾವು ಈ ಡೆಮೋಗ್ರಫಿ ಬಗ್ಗೆ ಏನೇನು ನೋಡಬೇಕಂದ್ರೆ, ಡೆಮೋಗ್ರಫಿಯಲ್ಲಿ ನಾವು ನೋಡಬೇಕಂದ್ರೆ ಏನು ನೋಡಬೇಕು? ಈ ಜನನ ಇದು ಏನು ಬರ್ತ್ ರೇಟು ಡೆತ್ ರೇಟು ಇದೆ, ಇದ್ರ ಬಗ್ಗೆ ನೋಡಬೇಕಂದ್ರೆ ಏನಿದೆ ಅಲ್ಲಿ? ಫಸ್ಟು 3 ಕೆಟಗಿರಿ ಇದೆ. ಒಂದು, ಜನಸಂಖ್ಯೆ ಏನಪ್ಪ ಅಂದರೆ ಸ್ಥಿರವಾಗಿರ್ತಕ್ಕಂಥದ್ದು, ಜನನ ದರ ಮರಣ ದರ ಎರಡೂ ಸ್ಥಿರವಾಗಿರ್ತಕ್ಕಂಥ ಒಂದು ಸ್ಟೇಜ್ ಇದೆ. ಎರಡನೇದಾಗಿ ಜನನ ದರ ಜಾಸ್ತಿ ಮರಣ ದರ ಕಡಿಮೆ, ಇದು ಎರಡನೇದೊಂದು ಸ್ಟೇಜ್ ಇದೆ. ಇನ್ನೊಂದು, ಜನನ ದರನೂ ಜಾಸ್ತಿ ಮರಣ ದರನೂ ಜಾಸ್ತಿ, ಇದು ಮೂರನೇದು. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಏನಾಗಿದೆ ಅಂದರೆ, ಮೊದಲನೇ ಸ್ಟೇಜ್ ಇದೆ, ಅವ್ರ ಜೀವಿತಾವಧಿ ಕೂಡ 100+ ಇದೆ. ಅಲ್ಲಿ ಜನನೂ ತಡವಾಗಿ ಆಗ್ತಾಯಿದೆ, ಮರಣನೂ ತಡವಾಗಿ ಆಗ್ತಾಯಿದೆ. ಎಕ್ಸಾಂಪಲ್ ನಾರ್ವೆ, ಡೆವಲಪ್ ಕಂಟ್ರಿ ನೀವು ತೊಗೊಳ್ರಿ, ಎಲ್ಲ ರೀತಿಯಲ್ಲಿ ಹೈಫೈ ಡೆವಲಪ್ಮೆಂಟ್ ಅವ್ರ ಹತ್ರ ಇದೆ. ಇದು ಡೆವಲಪ್ ಕಂಟ್ರಿ. ಇದು ಸ್ಥಿರವಾದ ಜನನ ಸ್ಥಿರವಾದ ಮರಣ, ಅಂದರೆ ತಡವಾಗಿ ಜನನ ತಡವಾಗಿ ಮರಣ. ಅವರ ಜೀವಿತಾವಧಿ ಕೂಡ 100 ವರ್ಷ ಪ್ಲಸ್ ಇದೆ. ಮತ್ತು ಅವರ ಜನನ ರೇಟ್ ಕೂಡ ತುಂಬ ನಿಧಾನ ಇದೆ. ಇದು ಒಂದನೇದಾಯಿತು. ಎರಡನೇದೇನಿದೆ, ಅಭಿವೃದ್ಧಿ ಇನ್ನು ಹೊಂದುತ್ತಿರುವ ಕಂಟ್ರಿ, ಎಕ್ಸಾಂಪಲ್ ನಮ್ಮ ಭಾರತ ತಗೊಳ್ಳೋಣ. ಇಲ್ಲೇನಾಗ್ತಾ ಇದೆ, ಜನನ ದರ ಜಾಸ್ತಿ ಆಗ್ತಾಯಿದೆ, ಮರಣ ದರ ಕಡಿಮೆ ಆಗ್ತಾಯಿದೆ. ಇದಕ್ಕಿನ್ನೂ ಬೇರೆ ಕಾರಣ ಇದೆ, ಅದು ಮುಂದೆ ವಿಚಾರ ಮಾಡೋಣ. ಹುಟ್ಟತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಜಂಗುಳಿ ಜಾಸ್ತಿ ಆಗ್ತಾಯಿದೆ. ಅವರಿಗೆ ಎಂಪ್ಲಾಯ್ಮೆಂಟು, ಎಜುಕೇಷನ್ನು, ಇನ್ನು ಬೇಕಾದರೂ ಟೀ ಕಪಡ ಮಕಾನು, ಒಂದು ಮಾನವ ಮರ್ಯಾದೆಗೆ ಏನು ತಕ್ಕ ಇವತ್ತಿರಬೇಕು ಅದು ಕೊಡೋಕ್ಕಾಗ್ತಾಯಿಲ್ಲ ಇವತ್ತು. ಇದು ಎರಡನೇದು. ಇದರಲ್ಲಿ ಭಾರತ ಇದೆ, ಡೆವಲಪ್ ಕಂಟ್ರೀಸ್ ಎಲ್ಲ ಇದರಲ್ಲಿ ಬರ್ತದೆ. ಇಲ್ಲಿರೋ ಜೀವಿತಾವಧಿ ಎಷ್ಟು ಇವ್ರದ್ದು? ನಮ್ಮ ಭಾರತದ್ದು 65 ಹೆಣ್ಮಕ್ಳಿಗೆ, 62 ಗಂಡಸರಿಗೆ ಜೀವಿತಾವಧಿ. ಇನ್ನು ಮೂರನೇದಕ್ಕೆ ಬಂದರೆ, ಅಲ್ಲಿ ಹುಟ್ಟೋರ ಸಂಖ್ಯೆನೂ ಜಾಸ್ತಿ ಇದೆ, ಸಾಯೋರ ಸಂಖ್ಯೆನೂ, ಮರಣ ಮತ್ತು ಜನನ ಎರಡೂ ಸ್ಪೀಡಾಗಿದೆ ಅಲ್ಲಿ. ಅಂದರೆ ಬೇಗ ಬೇಗ ಹುಟ್ಟೋದು, ಬೇಗ ಬೇಗ ಸಾಯೋದು. ಇದು ಎಲ್ಲಿ? ಇದು ಟರ್ಕಿ, ಏನು ಹಿಂದುಳಿದ ಕಂಟ್ರೀಸ್ ಇದೆ ಅಲ್ಲಿದೆ. ಅವ್ರದ್ದು ಜೀವಿತಾವಧಿ ಎಷ್ಟಿದೆ? 40ರಿಂದ 45 ಅವ್ರದ್ದು ಜೀವಿತಾವಧಿ ಇದೆ. ಇವು 3 ನೋಡಿದ್ವಿ. ಒಂದು, ನಿಧಾನವಾಗಿ ಜನನ ನಿಧಾನವಾಗಿ ಮರಣ, 100 ವರ್ಷ ಜೀವಿತಾವಧಿ. ಎರಡನೇದು, ಜನನ ಬೇಗ ಬೇಗ, ಮರಣ ನಿಧಾನ, ಇದು ಡೆವಲಪ್ ಕಂಟ್ರೀಸು. ಎರಡನೇದು, ಬೇಗ ಜನನ ಬೇಗ ಮರಣ, ಹಿಂದುಳಿದ ಕಂಟ್ರಿದು ರ್ಯಾಂಕು. ಈ 3 ರ್ಯಾಂಕ್ ಇದೆ ಇಲ್ಲಿ. ಇದು ಇದೆ. ಮತ್ತು ಇದು ಒಂದು ಡೆಮೋಗ್ರಫಿಗೆ ಸಂಬಂಧಪಟ್ಟ ಒಂದು ಟರ್ಮ್ ಆಯಿತು. ಇನ್ನೊಂದು ಟರ್ಮನ್ನು ನೋಡಿದ್ರೆ HDI ಅಂತ ನೋಡ್ತೀವಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ. ಅದರಲ್ಲಿ ಈ HDI ಏನಿದೆ, ಈ ಜನನ ದರದ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳಬೇಕಂದ್ರೆ, ಒಂದು ಕಂಟ್ರಿನೋ ಒಂದು ಸ್ಟೇಟು ಒಂದು ಯಾವುದಕ್ಕೂ ಒಂದು ಸ್ಪೇಸಲ್ಲಿ ಆ ಸೋರ್ಸ್ ಮೇಲೆ ಅಲ್ಲಿರುವ ಜನರ ಸಂಖ್ಯೆ ಒಂದು ಹಂತದಲ್ಲಿ ಮಿತವಾಗಿದ್ದಾಗ ಅವರಿಗೆ ಎಲ್ಲ ಸವಲತ್ತು ಕೊಡಲಿಕ್ಕೆ ರಾಜ್ಯಕ್ಕೂ ಅಲ್ಲಿರೋ ಸೊಸೈಟಿಗೂ ಸಾಧ್ಯ ಆಗ್ತಾಯಿದೆ. ಅದಕ್ಕೆ ಒಂದು
ಕರೆಕ್ಟಾದ ಎಜುಕೇಷನ್ನು, ಒಂದು ಒಂದು ಜೀವನ ಮಟ್ಟ ಅಂತ ಇರ್ತದೆ. ಅದಕ್ಕೆ ಅದನ್ನೆಲ್ಲ ಪೂರೈಸಲಿಕ್ಕೆ ಸಾಧ್ಯ ಆಗ್ತದೆ. ಇದಾಗಬೇಕು. ಮತ್ತು HDIಗೆ ನಾವು ಬಂದರೆ, ಒಂದು ವೇಳೆ ನಾವು ಜನಸಂಖ್ಯೆ ಹೆಚ್ಚು ಮಾಡ್ಕೊಂಡ್ಬಿಟ್ರೆ, ಈ ಒಂದು ಟೈಮಲ್ಲಿ ಇಂದಿರಾ ಗಾಂಧಿಯವರೆಲ್ಲ ತುಂಬ ಸೀರಿಯಸ್ ಆಗಿ 10, 8, 12 ಮಕ್ಕಳನ್ನ ಇಲ್ಲಿ ನಮ್ಮ ಭಾರತದಲ್ಲಿ ಒಂದು ಭಾಳ ದೊಡ್ಡ ಬೋಲ್ಡಾದ ಕ್ರಮ ತೊಗೊಂಡು ಅವರು ಜನಸಂಖ್ಯಾ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಇಂಪ್ಲಿಮೆಂಟ್ ಮಾಡಿ ಅದರಿಂದ ಅವ್ರ ಸರ್ವಾಧಿಕಾರಿ ಪಟ್ಟನೂ ಬಂತು. ಬಟ್ ಈ ವಿಷಯದಲ್ಲಿ ನಾನು ಅವರಿಗೆ ಸರ್ವಾಧಿಕಾರಿ ಅಂತ ಹೇಳೋಕ್ಕಾಗಲ್ಲ. ಅದು ಬೇರೆ ವಿಷಯದಲ್ಲಿ ಅವರು ಇದ್ದಾರೆ, ಕೆಲವೊಂದೆಲ್ಲ ಒಳ್ಳೆ ಕ್ರಮ ತೊಗೊಂಡಿದ್ದಾರೆ. ಇವತ್ತು ಒಂದು ಹಂತಕ್ಕೆ ಜನರಿಗೆ ಅವೇರ್ನೆಸ್ ಬಂದಿದೆ. ಸರ್ಕಾರದವರೇ ಇಂಥದ್ದನ್ನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು ಇದ್ರ ಬಗ್ಗೆ. ಮತ್ತು HDIಗೆ ಬರೋಣ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು ಇದೇನು? ಒಂದು ಮನುಷ್ಯನಿಗೆ ಏನು, ಅವನು ಎಷ್ಟು ದಿನ ಅವನು ಶಾಲೆಗೆ ಹೋಗಿದ್ದಾನೆ ಅಂತಕ್ಕಂಥದ್ದು ಒಂದು HDI. ಎಷ್ಟು ಶಾಲಾವಧಿ ಅವನು ಎಷ್ಟು ದಿನ ಹೋಗಿದ್ದಾನೆ, ಮತ್ತು ಅವನ ಜೀವಿತಾವಧಿ ಎಷ್ಟಿದೆ, ಅವನ ಜೀವನ ಮಟ್ಟ ಎಷ್ಟಿದೆ ಅಂತಕ್ಕದ್ರ ಮೇಲೆ ಅಳಿತಕ್ಕಂಥದ್ದು. ಮೈಬುಲ್ ಹಕ್ ಅಂತಕ್ಕಂಥವ್ರು ಬಾಂಗ್ಲಾದ ಆರ್ಥಿಕ ತಜ್ಞ, ನಮ್ಮ ಭಾರತದ ಅಮರ್ತ್ಯ ಸೇನು ಕೆಲವೊಂದೆಲ್ಲ ಕ್ರೈಟರ್ ಮಾಡಿಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶ ಒಂದು ಲೆವೆಲ್ ಗುಡ್ಡು ಎಕಾನಮಿಯಲ್ಲೆಲ್ಲ ಒಂದು ಒಳ್ಳೆ ಇರ್ತಕ್ಕಂಥ ಒಂದು ರಾಜ್ಯ. ಆದರೆ ಜನಸಂಖ್ಯೆಯಲ್ಲಿ ತಾವು ತಗೊಳ್ತಿರ್ತಕ್ಕಂಥ ನಿರ್ಧಾರ ಎಲ್ಲೋ ಒಂದು ಕಡೆ ಸ್ವಲ್ಪ ತಪ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಮತ್ತು ಹಾಗೆ ತಾವು ಜನಸಂಖ್ಯೆ ತಮಗೆ ಬೇಕಂದರೆ ನಾವೇನು ಈಗ ಬಾಂಗ್ಲಾದೇಶರನ್ನ ಓಡಿಸ್ರಿ, SIR ಮಾಡಿರಿ, ಆಮೇಲೆ ಜನಸಂಖ್ಯೆದು ಇದು ಮಾಡಿರಿ, ಅವರು ಹೊರಗಿನವ್ರನ್ನ ಓಡಿಸ್ರಿ ಅಂತಕ್ಕಂಥದ್ದು 5 ಕೋಟಿ ಜನ 10 ಕೋಟಿ ಜನ ಬಂದಿದ್ದು ಅವ್ರನ್ನ ಓಡಿಸ್ತಕ್ಕಂಥ ಕೆಲಸ ಕೂಡ ನಡೀತಾ ಇದೆ ಕಂಟ್ರಿಯಲ್ಲಿ. ಬೇಕಾದ್ರೆ ಅವ್ರನ್ನೇ ತಾವು ದತ್ತಕ್ಕೆ ತೊಗೊಳ್ರಿ. ಅದು ತುಂಬ ಬಡದೇಶಗಳು ಅಲ್ಲಿಂದೆಲ್ಲ ಓಡಿ ಬರ್ತಾಯಿದ್ದಾರೆ, ಅವ್ರನ್ನ ದತ್ತಕ್ಕೆ ತೊಗೊಂಡು ನಿಮ್ಮ ಸಿಟಿಜನ್ಶಿಪ್ಪನ್ನು ಕೊಡ್ರಿ, ಕಾನೂನು ರೀತಿ ನಿಮಗೇನು ನಿಮಗೆ ಅಧಿಕಾರದಲ್ಲಿ ಮಾಡಿರಿ, ಮೇಲೆ ನಿಮ್ಮ ಮಿತ್ರ ಪಕ್ಷ ಇರೋದ್ರಿಂದ ಅಲ್ಲಿಂದ ಮಾಡಿಸ್ಕೊಡ್ರಿ. ಅವ್ರು ಬೇಡ ಅಂದರೆ ಬಿಡ್ರಿ, ನಾವು ದಕ್ಷಿಣದವ್ರನ್ನ ತೊಗೊಳ್ರಿ. ಬೇಡ ನಮಗೂ ಬೇಡ ಅಂದರೆ ಉತ್ತರ ಭಾರತದಲ್ಲಿ ಸುಮಾರು ಜನ ಜಾಸ್ತಿ ಪಾಪ್ಯುಲೇಷನ್ ಹೆಚ್ಚಾಗಿರೋ ಸ್ಟೇಟಲ್ಲಿರೋ ಜನರನ್ನು 1 ಕೋಟಿ 2 ಕೋಟಿ ಯುವತಿಯರನ್ನ ಪ್ರೊಡಕ್ಟಿವ್ ಆಗಿರೋರು 18-20 ವಯಸ್ಸಿನವ್ರನ್ನ ತೊಗೊಂಡು ಅವರಿಗೆಲ್ಲ ಜೀವನೋಪಾಯ ಮಾಡಿಕೊಡ್ರಿ, ಅವ್ರಿಗೆ ಎಜುಕೇಷನ್ ಕೊಡ್ರಿ, ಅವ್ರಿಗೆ ಕೆಲಸ ಹಚ್ಚಿರಿ, ಅವ್ರು ನಿಮಗೆ ಓಟ್ ಹಾಕ್ತಾರೆ. ಮತ್ತು ಇದು ವೋಟ್ ಬ್ಯಾಂಕಿಂಗ್ ಟ್ರಿಕ್ ಅಂತ ಸತ್ಯ ಅಂದರೆ ನಮ್ಮ ಅಧಿಕಾರ ಕೈಯಲ್ಲಿ ಉಳಿಸ್ಕೊಳ್ಳಿಕ್ಕೆ ವೋಟ್ ಬ್ಯಾಂಕ್ ಬೇಕು ಅಂತ ಮಾಡಲಿಕ್ಕೆ ಇರೋ ಟ್ರಿಕ್ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಬೆಂಬಲ ಇರ್ತದೆ ನಿಮಗೆ. ಇದು ಯಾಕೋ ಒಪ್ಪಕ್ಕಾಗ್ತಾಯಿಲ್ಲ ಸರ್. ದೊಡ್ಡ ಮನಸ್ಸು ಮಾಡಿ, ನಿಮ್ಗೆ ಜನ ಬೇಕು ಸರಿ, ಇವತ್ತಿನ ಇದರಲ್ಲಿ ವೋಟ್ ಮೇಲೇ ಪೊಲಿಟಿಕ್ಸ್ ಇದೆ, ಇರಲಿ, ಜನ ಬೇಕು, ತೊಗೊಳ್ರಿ, ದತ್ತಕ್ಕೆ ತೊಗೊಳ್ರಲ್ಲ. 18-20 ವರ್ಷದಿಂದ 1 ಕೋಟಿ ಯುವಕರನ್ನ 1 ಕೋಟಿ ಯುವತಿಯರನ್ನ ತೊಗೊಳ್ರಿ, ನಿಮ್ಮ ರಾಜ್ಯಕ್ಕೆ ಸೇರಿಸ್ಕೊಂಡು ಎಜುಕೇಟ್ ಮಾಡಿರಿ, ಅವರಿಗೆಲ್ಲ ಕೆಲಸ ಹಚ್ಚಿ ಅವರಿಗೆ ಜೀವನೋಪಾಯ ಮಾಡಿಕೊಡ್ರಿ. ಅಲ್ಲಿ ನಿಮ್ಮ ಇದರಲ್ಲೇ ಇರ್ತೀವಿ ನಾವೆಲ್ಲರೂ, ಬೇರೆ ಸ್ಟೇಟ್ನವರು. ನನಗೆ ಯಾಕೆ ಹಿಂಗೆ ಅನ್ನಿಸ್ತು, ಯಾಕಂದರೆ ಈ ಜನಸಂಖ್ಯೆ ಬಗ್ಗೆ ನಾವು ನಮ್ಮ ನಾಟಕ ತಡೆದು ಒಂದು ನಾಟಕ ಮಾಡ್ತೀವಿ, ಒಂದು ಹೆಲ್ತ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಆ್ಯಂಡ್ ಹೆಲ್ತಲ್ಲಿ.